ಕಲ್ಚರ್, ನಮ್ಮ ಒಂದು ಟ್ರೆಡಿಷನ್, ನಮ್ಮ ಒಂದು ಹವ್ಯಾಸಗಳು ನಮ್ಮ ಜನಕ್ಕೆ ಗೊತ್ತಾಗಬೇಕು. ಮನುಷ್ಯನನ್ನಾಗಿ ಸ್ವೀಕರಿಸಿ ಒಂದು ಕಡೆ ಖುಷಿ, ಇನ್ನೊಂದು ಕಡೆ ಎಲ್ಲೋ ಒಂದ್ ಕಡೆ ಸಂಕಟ. ನಾನು ಕೂಡ ಹಳ್ಳಿ ಹುಡುಗ. ನಾನು ಸಿಟಿಯಲ್ಲಿ ಬೆಳೆದಿರ್ಬೋದು, ಸಿಟಿಯಲ್ಲಿ ಓದಿರ್ಬೋದು. ನನ್ನ ರಕ್ತ ಹಳ್ಳಿ ರಕ್ತ. ದಟ್ ಈಸ್ ಒನ್ ಅಂಡ್ ಓನ್ಲಿ ವಾರದಿ ಮಂಜುನಾಥ್. ಎಲ್ಲರಿಗೂ ಇನ್ನೇನು ಶುಭ ಸಂಜೆ ಹೇಳೋದೇನು ನೈಟ್ ಆಯಿತು. ಮುಖ್ಯವಾಗಿ ಈ ಒಂದು ನಮ್ಮ ಒಂದು ಪ್ರಯತ್ನ ವಾರಿದಿ ಮಹೋತ್ಸವ ಅಂತ ಏನು ನಾವು ಅನ್ಕೊಂಡ್ವಿ, ಈ ಅನ್ಕೊಂಡಾಗ್ಲಿಂದ ನಮಗೆ ನಮ್ಮ ಜೊತೆಗೂಡಿದ್ದು ನಮಗೆ ಹಂಸಲೇಖ ಅವರ ಪ್ರಿಯ ಶಿಷ್ಯ. ನಿಮಗೆಲ್ಲ ಗೊತ್ತಿರತ್ತೆ, ಹಂಸಲೇಖ ಅವರು ಕರ್ನಾಟಕದ ಸುಪ್ರಸಿದ್ಧ ಸಂಗೀತಗಾರರು, ಸಂಗೀತ ನಿರ್ದೇಶಕರು, ಹಿರಿಯರು. ಅವರ ಒಬ್ಬ ಶಿಷ್ಯರು ಜಗದೀಶ್ ಅಂತ ಹೇಳಿ. ಸೊ ಇವರಿಗೆ ನಾವು ಒಂದು ಕಾಂಟ್ರಾಕ್ಟ್ ಕೊಟ್ಟಿದ್ವಿ, ಯಾಕಂದ್ರೆ ಮಕ್ಕಳಿಗೆ ಡ್ಯಾನ್ಸ್ ಎಲ್ಲರೂ ಕಲಿಸ್ತಾರೆ. ಈಗ ಎಲ್ಲ ಗಣ್ಯರು ಮಾತಾಡ್ದಂಗೆ ಒಂದು ಕಲ್ಚರ್, ನಮ್ಮ ಒಂದು ಟ್ರೆಡಿಷನ್, ನಮ್ಮ ಒಂದು ಹವ್ಯಾಸಗಳು ನಮ್ಮ ಜನಕ್ಕೆ ಗೊತ್ತಾಗಬೇಕು. ಎಲ್ಲ ಒಂದು ನಮ್ಮ ದೇಶ ಅಂತಂದ್ರೆ ಸರ್ವಧರ್ಮಗಳ ಸಮನ್ವಯ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಪ್ರತಿರೂಪವಾಗಿ ಏನಾದ್ರೂ ಒಂದು ಮಾಡ್ಬೇಕಪ್ಪ ಅಂತ ಅಂದ್ಕೊಂಡಾಗ ಸೊ ಒಂದು ಕಾನ್ಸೆಪ್ಟ್ ಕೊಟ್ರು. ಸರ್ ಈ ತರ ಇರುತ್ತೆ, ರಾಷ್ಟ್ರೀಯ ಹಬ್ಬಗಳದ ಒಂದು ಕಾನ್ಸೆಪ್ಟ್ ತಗೊಳ್ಳೋಣ. 50 ವರ್ಷಗಳ ಒಂದು ಕನ್ನಡದ ಏನ್ ಸೆಲೆಬ್ರೇಷನ್ ಮಾಡ್ತಾ ಇದೀವಿ, ಐದಶ ಅಂತ ಹೇಳ್ಬಿಟ್ಟು ಅದರ ಒಂದು ಸೆಲೆಬ್ರೇಷನ್ ತಗೊಂಡು ಮಿಕ್ಕಿದ ಎಲ್ಲಾ ಒಂದು ಕಾನ್ಸೆಪ್ಟ್ ನ ತಗೊಂಡು ಈ ಒಂದು ಕಾರ್ಯಕ್ರಮವನ್ನ ತುಂಬಾ ಅಚ್ಚುಕಟ್ಟಾಗಿ, ತುಂಬಾ ಯಾಕಂತಂದ್ರೆ ನಮಗೂ ಎಲ್ಲ ಒಂದ್ ಕಡೆ ಒಳಗಡೆ ಒಂಥರ ಏನಾಗತ್ತಪ್ಪ, ಯಾಕಂದ್ರೆ ದೊಡ್ಡದಾಗಿ ನಾವು ಪ್ರಯತ್ನ ಮಾಡಿದೀವಿ. ಈ ವರ್ಷ ನಾವು ಜನಕ್ಕೆ ಏನೋ ಒಂದು ಗೊತ್ತಾಗಬೇಕು, ನಮ್ಮ ಕ್ವಾಲಿಟಿ ಗೊತ್ತಾಗಬೇಕು. ಯಾಕಂತಂದ್ರೆ ಕ್ವಾಲಿಟಿ ಅಂತ ಹೇಳಿದಾಗ ನೀವು ಫಸ್ಟ್ ಇಂದಾನೆ ನೋಡಿರ್ಬೋದು, ಗೆಸ್ಟ್ಗಳಿರ್ಬೋದು, ಅವ್ರು ಮಾತಾಡಿದಂತಹ ಮಾತುಗಳಿರ್ಬೋದು, ಇವೆಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ನಮ್ಮ ಶಾಲೆಯ ಒಂದು ಕ್ವಾಲಿಟಿ ಬಗ್ಗೆ ಮಾತಾಡುತ್ತೆ. ಈ ಕ್ವಾಲಿಟಿ ಅನ್ನೋದು ಏನಪ್ಪಾ ಅಂತಂದ್ರೆ ಮಗುವಿಗೆ ನಾವು ಏನು ಮುಂದೆ ಕೊಡ್ತೀವಿ ಅದನ್ನ ಮಾತಾಡುತ್ತೆ. ಸೊ ಈ ಒಂದು ಪ್ರಯತ್ನಕ್ಕೆ ನಮಗೆ ಸಹಕರಿಸಿ ಒಂದು ಒಳ್ಳೆ ಶೋನ ನಡೆಸ್ಕೊಟ್ಟಿದ್ದೀರಿ. ಅಂಡ್ ಭರತ್, ನೀವು ಕೂಡ ಅಷ್ಟೇ ಇಲ್ಲೇ ಸತತ ಹಗಲು ರಾತ್ರಿ ಇದ್ದು ಪಾಪ ಇಲ್ಲೇ ಇವರ ಟೀಮ್ ಇಲ್ಲಿ ಕೆಲಸ ಮಾಡಿದ್ದಾರೆ. ಶರವಣ್ ಅಲ್ಲ, ಅಂಡ್ ಒನ್ ಮೋರ್ ಗೈ, ಜಯಂತ್ ಅಂಡ್ ಶರವಣ್, ಅಂಡ್ ಪ್ಲೀಸ್ ಕಮ್ ಟು ದ ಡಯಾಸ್. ಇಬ್ಬರು ಎಲ್ಲಿದ್ದೀರಾ ದಯವಿಟ್ಟು. ಯಾಕೆಂತಂದ್ರೆ ನಾವಾದ್ರೂ ಮನೆಗಳಿಗೆ ಹೋಗ್ತಾ ಇದ್ವಿ, ಅವ್ರು ಹಗಲು ರಾತ್ರಿ ಇಲ್ಲೇ ಇದ್ರು ಪಾಪ ಸ್ಕೂಲಲ್ಲಿ, ರೂಮಲ್ಲಿ. ನಮ್ಮ ಒಂದು ಟೀಮ್ ಜೊತೆಗೆ ಇವರು ಕೂಡ ಇದ್ದು ಇಲ್ಲಿ ಅವರ ಒಂದು ಪರ್ಫಾರ್ಮೆನ್ಸ್ ನ ಮಕ್ಕಳ ಕೈಯಲ್ಲಿ ಮಾಡಿಸಿದ್ದಾರೆ. ಹೋಪ್ ಯು ಆಲ್ ಎಂಜಾಯ್ಡ್ ಇಟ್. ನಿಮ್ಗೆಲ್ಲ ಖುಷಿ ಅನ್ಸಿದೆ ಅಂತ ಅನ್ಕೊಂಡಿದೀವಿ. ಯಾಕಂದ್ರೆ ಇಲ್ಲಿ ಭಾಷಣಗಳು ಮಾಡೋದೇನ್ ಬೇಡ, ಯಾಕಂದ್ರೆ ನಾವೇನು, ನಮ್ಮ ಯೋಗ್ಯತೆ ಏನು ಅಂತಕ್ಕಂಥದ್ದು ನಮಗೆ ಇಲ್ಲಿ ಬಂದಂತಹ ವ್ಯಕ್ತಿತ್ವಗಳು ಮಾತಾಡಿದೆ. ಸೊ ಇನ್ನೂ ಹೆಚ್ಚಾಗಿ ನಮ್ಮ ಬಗ್ಗೆ ನಾವು ಜಾಸ್ತಿ ಹೇಳ್ಕೊಳ್ಳೋದು ಬೇಡ. ಸೊ ಮುಖ್ಯವಾಗಿ ನಮ್ಮ ಸುತ್ತಮುತ್ತಲಿನ ನಮ್ಮ ಹಿತೈಷಿಗಳಿಗೆ, ನಮ್ಮ ಸ್ನೇಹಿತರಿಗೆ, ನಮ್ಮ ಸಂಬಂಧಿಕರಿಗಿರ್ಬೋದು, ನಮ್ಮ ವ್ಯಕ್ತಿಗಳಿರ್ಬೋದು, ಸುತ್ತಮುತ್ತಲ ಎಲ್ಲ ಪರಿಸರದ ಎಲ್ಲ ನಮ್ಮ ಒಡನಾಡಿಗಳಿಗಿರ್ಬೋದು, ನಾನು ಹೇಳೋದು ಒಂದೇನೆ, ಮನುಷ್ಯನನ್ನಾಗಿ ಸ್ವೀಕರಿಸಿ, ಅವನ ಒಂದು ಏಳಿಗೆಯನ್ನ ಸಹಿಸಿ, ಅವನು ಮಾಡ್ತಕ್ಕಂಥ ಒಂದು ಪ್ರಯತ್ನಗಳಿಗೆ ನೀವು ಹಿಂದ್ಗಡೆ ಇದ್ದು ಸಪೋರ್ಟ್ ಮಾಡಿ. ನೀವು ಮಾಡೋ 10 ತಪ್ಪುಗಳು ನಮ್ಮಂಥವನ್ನ ಒಬ್ಬರನ್ನ ನೀವು ಸಪೋರ್ಟ್ ಮಾಡೋದ್ರಿಂದ ಆ 10 ತಪ್ಪುಗಳು ವಾಶ್ ಔಟ್ ಆಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಅವಳು ಮುನ್ರಾಮಯ್ಯ ಅವರೊಂದು ಮಾತು ಹೇಳಿದ್ರು, ಹಾನೆಸ್ಟಿ. ಎಸ್, ಹಾನೆಸ್ಟಿ ಅಂದ್ರೆ ಏನು? ಪ್ರಾಮಾಣಿಕತೆ. ಆ ಪ್ರಾಮಾಣಿಕತೆ ಅನ್ನೋದು ಎಷ್ಟು ಮಟ್ಟಿಗೆ ಇರುತ್ತೆ ಅಂತಂದ್ರೆ, ಹೌದು ನಾವು ಪ್ರಾಮಾಣಿಕವಾಗಿದ್ದೀವಿ, ಪ್ರಾಮಾಣಿಕವಾಗಿ ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ, ಪ್ರಾಮಾಣಿಕವಾಗಿ ನಾವು ಯೋಚನೆ ಮಾಡ್ತಾ ಇದ್ದೀವಿ, ಪ್ರಾಮಾಣಿಕವಾಗಿ ಈ ಕಾರ್ಯಕ್ರಮವನ್ನು ಯೋಜನೆ ಮಾಡಿದ್ದೀವಿ, ಪ್ರಾಮಾಣಿಕವಾಗಿ ನಾವು ನಿಮ್ಮ ಮಕ್ಕಳಿಗೆ ನಾವು ಈ ಒಂದೆಲ್ಲ ಪರ್ಫಾರ್ಮೆನ್ಸ್ ನ ಕಲಿಸ್ಕೊಟ್ಟಿದ್ದೀವಿ, ಪ್ರಾಮಾಣಿಕವಾಗಿ ಎಲ್ಲಾ ಗೆಸ್ಟ್ಗಳು ಇಲ್ಲಿ ಬಂದಿದ್ದಾರೆ, ಪ್ರಾಮಾಣಿಕವಾಗಿ ಎಲ್ಲಾ ಗೆಸ್ಟ್ಗಳು ಅವರ ಎದೆ ತುಂಬಿ ಮಾತುಗಳನ್ನ ಮಾತಾಡಿ ಇಲ್ಲಿಂದ ಹೋಗಿದ್ದಾರೆ. ಸೊ ಇದಕ್ಕಿಂತ ದೊಡ್ಡದಾದಂತಹ ಒಂದು ಅವಾರ್ಡ್ಸ್ ರಿವಾರ್ಡ್ಸ್ ನಮಗ್ ಬೇಕಾಗಿಲ್ಲ. ಯಾಕೆಂತಂದ್ರೆ ಒಂದು ಕಡೆ ನಮಗೂ ಕೂಡ 2ನೇ ತಾರೀಕು ಇದೇ ನಮ್ಮ ಟೈಮ್ಸ್ ಗ್ರೂಪ್ ವಿಜಯ ಕರ್ನಾಟಕದವರು ಯಾವಾಗ ಒಂದು ಪ್ರಶಸ್ತಿಯನ್ನ ಕೊಟ್ರು, ಒಂದು ಕಡೆ ಖುಷಿ, ಇನ್ನೊಂದು ಕಡೆ ಎಲ್ಲೋ ಒಂದ್ ಕಡೆ ಸಂಕಟ. ಯಾಕೆ ಅಂತಂದ್ರೆ ಅರೆ ಒಬ್ಬ ರಾಜಕೀಯ ವ್ಯಕ್ತಿ ಇಲ್ಲ ಯಾರೋ ಒಬ್ಬ ಇನ್ಫ್ಲೂಯೆನ್ಸ್ಡ್ ವ್ಯಕ್ತಿ, ಒಂದು ಪಾರ್ಟಿಯಲ್ಲಿ ಗುರ್ಸ್ಕೊಳ್ತಕ್ಕಂತ ಒಬ್ಬ ವ್ಯಕ್ತಿ ಚಿಕ್ಕದಾಗಿ ಏನೋ ಒಂದು ಕೆಲಸ ಮಾಡಿಬಿಟ್ರೇನೆ ಅವನ್ನ ಬ್ಯಾನರ್ಗಳಾಕಿ ಇನ್ನೊಂದು ಮಾಡಿ ಮೇಲೆ ಕೂರಿಸಿ ಅವನ್ನ ಒಂದು ದೊಡ್ಡ ಒಂದು ಮೆರವಣಿಗೆ ಮಾಡಿಸ್ತೀರಾ. ಅರೆ ಒಂದು ಪರ್ಪಸ್ಗೋಸ್ಕರ, ಒಂದು ಗಡಿ ಭಾಗದಲ್ಲಿ ಎಲ್ಲಾ ವಿಷಯಗಳಿಗೋಸ್ಕರ ಕರೋನಾ ಅಂತ ಮಹಾಮಾರಿಯಲ್ಲಿ ಕೆಲಸ ಮಾಡಿ, ಕರೋನಾಕ್ಕೂ ಭಯ ಪಡೆದಂಗೆ ನಾವು ಮಕ್ಕಳಿಗೆ ನಾವು ಪಾಠಗಳನ್ನ ಮಾಡಿ
ಸುಮಾರು 100-150 ಕಾರ್ಯಕ್ರಮಗಳನ್ನ ನಾವು ಇಡೀ ವರ್ಷ 2 ವರ್ಷದಲ್ಲಿ ಮಾಡಿ ನಾವು ಇಷ್ಟೊಂದೆಲ್ಲ ನಾವು ಅವೇರ್ನೆಸ್ ತಗೊಂಡು ಇವಾಗ ಈ ಕಾಂಪಿಟಿಷನ್ ಅಲ್ಲಿ ಮತ್ತೆ ಒಂದು ಬಿಲ್ಡಿಂಗು, ಮತ್ತೆ ಒಂದು ವ್ಯವಹಾರ, ಇದೇ ಒಂದು ಶೈಕ್ಷಣಿಕ ಒಂದು ವಿಷಯಗಳನ್ನ ತಗೊಂಡು ಬಂದು ಈ ಕಾಂಪಿಟಿಷನ್ಗೆ ನಾವು ಕೂಡ ಸರಿಯಾಗಿ ನಿಲ್ತಿದ್ದೀವಿ. ಈ ಎಲ್ಲಾ ವ್ಯಕ್ತಿಗಳಿಗೂ ಕೂಡ ನಾವು ಇದನ್ನ ತೋರಿಸ್ತೀವಿ. ನಮ್ಮ ಒಂದು ಶಾಲೆಯಲ್ಲಿ ಮಗು ಸೇರಿದ್ರೆ ಆ ಮಗುವಿಗೆ ಯಾವ ರೀತಿ ನಾವು ಅವ್ರಿಗೆ ಉಜ್ವಲ ಭವಿಷ್ಯತ್ತು ನಾವು ಕೊಡ್ಬೋದು ಅದು ನಮಗ್ ಗೊತ್ತು. ಯಾಕಂತಂದ್ರೆ ನಾನು ಕೂಡ ಹಳ್ಳಿ ಹುಡುಗ, ಯಾಕಂತಂದ್ರೆ ನಾನು ಕೂಡ ಗಡಿ ಭಾಗದಲ್ಲಿ ಹುಟ್ಟಿದಂತಹ ಹಳ್ಳಿ ಹುಡುಗ. ನಾನು ಸಿಟಿಯಲ್ಲಿ ಬೆಳೆದಿರ್ಬೋದು, ಸಿಟಿಯಲ್ಲಿ ಓದಿರ್ಬೋದು, ಆದರೆ ನನ್ನ ರಕ್ತ ಹಳ್ಳಿ ರಕ್ತ. ನನಗೆ ಹಳ್ಳಿಯ ವ್ಯಕ್ತಿಯ ಸಂಕಟ ಗೊತ್ತು, ಅವನ ಕಷ್ಟ ಗೊತ್ತು, ಅವನು ಸುರಿಸೋ ಬೆವರಿನ ಒಂದು ಇದು ಕೂಡ ನನ್ನ ಕಷ್ಟ ಕೂಡ ನನಗೆ ಗೊತ್ತು. ಅದರಿಂದನೇ ಯಾವುದೇ ಸಂಸ್ಥೆ ಆಗಲಿ ಕರೋನಾದಲ್ಲಿ 2 ವರ್ಷ 3 ವರ್ಷ ಫೀಸ್ ತಗೊಳ್ಳದೆ ಯಾವನಾದ್ರೂ ಸಂಸ್ಥೆ ನಡೆಸಿದಾನೆ ಅಂತಂದ್ರೆ ದಟ್ ಈಸ್ ಒನ್ ಅಂಡ್ ಓನ್ಲಿ ವಾರದಿ ಮಂಜುನಾಥ್. ಹೌದು, ನಿಮ್ಮ ಕಷ್ಟಗಳಿಗೆ ಯಾವನಾದ್ರೂ ಸ್ಪಂದಿಸಿದಾನೆ ಅಂತಂದ್ರೆ ಅದು ನಾನು ಧೈರ್ಯವಾಗಿ ಹೇಳ್ತೀನಿ, ಈಗಲೂ ಕೂಡ ಹಾನೆಸ್ಟ್ ಆಗಿ ಹೇಳ್ತೀನಿ, ಪ್ರಾಮಾಣಿಕವಾಗಿ ಹೇಳ್ತೀನಿ. ಎಸ್, ನಾನು ಪ್ರಾಮಾಣಿಕ. ನನ್ನ ಜೊತೆಗೆ ಪ್ರಾಮಾಣಿಕವಾಗಿ ನಿಲ್ಲಂತವ್ರು ಯಾರು? ಅದು ನಿಮಗೆ ಕ್ವಶನ್ ಮಾರ್ಕ್ ಬಿಡ್ತಾ ಇದ್ದೀನಿ. ನಮ್ಮಂತವ್ರನ್ನ ಬೆಳೆಸಿ ಸಂಸ್ಥೆ ಬೆಳೀಲಿ. ಮಂಜುನಾಥ್ ರೆಡ್ಡಿಗೋಸ್ಕರ ಸಂಸ್ಥೆ ಅಲ್ಲ, ಸಂಸ್ಥೆ ಅನ್ನೋದು ಉಳಿಬೇಕು. ಯಾಕಂತಂದ್ರೆ ನಾವೀಗ ಇರ್ತೀವಿ, ನಾಳೆ ಹೋಗ್ಬಿಡ್ತೀವಿ. ನಾವು ಶಾಶ್ವತ ಅಲ್ವೇ ಅಲ್ಲ. ನಾವಿಲ್ಲಿ ಏನು ಕೆಲಸಗಳನ್ನ ನಾವು ನಾವು ಮಾನ್ಯುಮೆಂಟ್ಸ್ ನ ಮಾಡಿ ಹೋಗ್ತೀವಿ, ಇದು ಮಾತ್ರನೇ ಶಾಶ್ವತ ಇರುತ್ತೆ. ಇದು ಮಾತ್ರನೇ ನೆಕ್ಸ್ಟ್ ಫ್ಯೂಚರ್ ಜನರೇಷನ್ಗೆ ತಗೊಂಡು ಹೋಗುತ್ತೆ. ಇಷ್ಟೊತ್ತು ಎವಿಯಲ್ಲಿ ತೋರಿಸ್ದಂಗೆ ನಿಮ್ಗೆ ಎಲ್ಲಾ ರೀತಿಯ ಒಂದು ಇರ್ಬೋದು, ಅಪ್ ಟು ಮೆಡಿಕಲ್ ಕಾಲೇಜ್, ನರ್ಸಿಂಗ್ ಹೋಮ್, ಎಷ್ಟು ಗ್ರೇಟ್ ಆಗಿದೆ. ವಾರದಿ ಆವರಣದಲ್ಲಿ ಇವೆಲ್ಲ ಕಾನ್ಸೆಪ್ಟ್ಸ್ ವಿತಿನ್ ಸ್ಪ್ಯಾನ್ ಆಫ್ 5 years ಅಲ್ಲಿ ಬಂದ್ರೆ ಯಾಕೆ ಬ್ಯೂಟಿಫುಲ್ ಆಗಿರಲ್ಲ? ಯಾಕೆ ನಿಮ್ಮ ಮಕ್ಕಳಿಗೆ ಹೆಲ್ಪ್ ಆಗೋದಿಲ್ಲ? ಯಾಕೆ ನಿಮ್ಮ ಮಕ್ಕಳು ಪ್ರಯೋಜಕರಾಗೋದಿಲ್ಲ? ಸೊ ಸಂಸ್ಕಾರವಂತರಾಗಿ ಬೆಳೆಸೋಣ ಅಂತ ಹೇಳ್ತಾ ಈ ಒಂದು ನಮ್ಮ ಒಂದು ಎಫರ್ಟ್ಸ್ಗೆ ಕೈ ಜೋಡಿಸಿ ನಮ್ಮನ್ನು ಸಹಕರಿಸಿದ್ರ ಎಲ್ಲಾ ಪೋಷಕರಿಗೂ ಏನೇ ಸಣ್ಣ ಪುಟ್ಟ ತಪ್ಪುಗಳಿದ್ರು ಕೂಡ ದಯವಿಟ್ಟು ಕ್ಷಮೆ ಇರಲಿ. ಸೊ ನೀವು ದೊಡ್ಡ ಮನಸ್ಸಿನಿಂದ ನೀವು ಅಕ್ಸೆಪ್ಟ್ ಮಾಡಿದ್ರ ಅಂತ ತಿಳ್ಕೊಂತ ಬರ್ತಕ್ಕಂಥದ್ದು. ಯಾಕಂತಂದ್ರೆ ಈ ಸಂಸ್ಥೆ ಹಿಂಗ್ ನಡೀಬೇಕು, ಈ ಕಾರ್ಯಕ್ರಮಗಳು ಆಗ್ಬೇಕು, ಈ ತರ ಸಂಸ್ಥೆ ಒಂದು 4 ಜನಕ್ಕೆ ಒಂದು ಉದ್ಯೋಗ ಸೃಷ್ಟಿ ಆಗ್ಬೇಕು, 10 ಜನ ಎಂಪ್ಲಾಯೀಸ್ ಇಲ್ಲಿ ಕೆಲಸ ಮಾಡ್ಬೇಕು, ಅವ್ರಿಗೆ ಜೀವನೋಪಾಯ ಆಗ್ಬೇಕು ಅಂತಂದ್ರೆ ಒಳ್ಳೆಯ ಒಂದು ಅಡ್ಮಿಷನ್ಸ್ ನ ಕೊಡಿ. ಉತ್ತಮವಾದಂತಹ ಒಂದು ಸಂಸ್ಥೆಯನ್ನ ಎಲ್ಲರೂ ಸೇರಿ ಕಟ್ಟೋಣ. ಇದು ಸಂಸ್ಥೆ ಬೆಳೆದ್ರೆ ಮಂಜುನಾಥ್ ರೆಡ್ಡಿ ಬೆಳೆಯೋದಲ್ಲ, ಈ ಸಂಸ್ಥೆ ಬೆಳೆದ್ರೆ ಈ ಸಂಸ್ಥೆಯಲ್ಲಿ ಓದ್ತಕ್ಕಂಥ ಪ್ರತಿಯೊಂದು ಮಗುವಿನ ಉಜ್ವಲ ಭವಿಷ್ಯ ರೂಪಿಸ್ದಂಗೆ 100%. ಇದರಲ್ಲಿ ಎರಡನೇ ಮಾತಿಲ್ಲ. ಯಾಕಂದ್ರೆ ತುಂಬಾ ಜನಕ್ಕೆ ಅರ್ಜೆಂಟ್ ಅಲ್ಲಿ ಹೋಗ್ಬೋದು, ಬಟ್ ನನ್ನ ಮಾತುಗಳು ಎಲ್ಲಿವರೆಗೂ ತಲುಪುತ್ತೋ, ಯಾರಿಗೂ ಕನೆಕ್ಟ್ ಆಗುತ್ತೋ ಗೊತ್ತಿಲ್ಲ. ದಯವಿಟ್ಟು ಸುತ್ತಮುತ್ತಲ ಎಲ್ಲ ನಮ್ಮ ಯುವಕರ ಬಗ್ಗೆ ಪ್ರತಿಯೊಂದು ವಿಷಯದಲ್ಲೂ ಕಾಳಜಿ ಇರ್ತಕ್ಕಂಥದ್ದು ನನಗೊಬ್ಬನಿಗೆ, ಅದು ಕೂಡ ಪ್ರಾಮಾಣಿಕವಾಗಿ ಹೇಳ್ತೀನಿ. ಯಾಕಂತಂದ್ರೆ ಯುವಕರು ಯಾವುದೇ ದಾರಿಯಲ್ಲಿ ಕೆಟ್ಟೋಗ್ತಿದ್ರು, ಯುವಕರು ಯಾವುದೋ ಒಂದು ವಿಷಯದಲ್ಲಿ ಅವ್ರ ಜೀವನವನ್ನು ಅವರು ಹಾಳು ಮಾಡ್ಕೊಳ್ತಾ ಇದ್ರು ಕೂಡ ಮೊದಲಿಗೆ ಚಿಂತಿಸುವಂತಹ ವ್ಯಕ್ತಿ ನಾನೇ. ಅರೆ ಯಾಕೆ ಇವನ್ ಜೀವನ ಹಿಂಗ್ ಮಾಡ್ಕೊಂಡ್ಬಿಟ್ಟ ಅಂತ ಯೋಚನೆ ಮಾಡೋಂಥ ವ್ಯಕ್ತಿ ನಾನೇ. ಸೊ ನಮ್ಮಂಥವರು ಕೂಡ ಉಳಿಬೇಕಲ್ವಾ? ಯಾಕಂತಂದ್ರೆ ಎಂತೆಂಥ ಅವರು ರಾಜ್ಯಭಾರವನ್ನ ಮಾಡ್ತಿರ್ಬೇಕಾದ್ರೆ ನಾವು ಕೂಡ ನಮಗೊಂದು ಎಲ್ಲೋ ಒಂದ್ ಕಡೆ ಒಂದು ಸೆಲ್ಫಿಶ್ನೆಸ್ ಇರುತ್ತೆ. ಹೌದು, ನಾವು ಕೂಡ ಸ್ವಲ್ಪ ನಾವು ಯೋಚನೆ ಮಾಡ್ಲೇಬೇಕು.